ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ IPL ಆರಂಭವಾಗ್ತಾ ಇದೆ. ಆದರೆ ಈ ಬಾರಿ ಯಾವುದೇ ಉದ್ಘಾಟನಾ ಸಮಾರಂಭ ಇರೋದಿಲ್ಲ. 2025 ಜೂನ್ 4ರಂದು RCB ತಂಡದ ಫೈನಲ್ ಗೆಲುವಿನ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತದಲ್ಲಿ 11 ಅಭಿಮಾನಿಗಳು ಮೃತಪಟ್ಟಿದ್ರು. ಆ ಅಭಿಮಾನಿಗಳ ಸ್ಮರಣಾರ್ಥ ಈ ಬಾರಿಯ ಉದ್ಘಾಟನಾ ಸಮಾರಂಭವನ್ನು ರದ್ದು ಮಾಡಲಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಕಾಲ್ತುಳಿತ ದುರಂತ ನಂತರ ಅಲರ್ಟ್ ಆಗಿರುವ KSCA ಕೆಲ ನಿಯಮಗಳನ್ನು ಮಾಡಿದೆ. ಮ್ಯಾಚ್ ನೋಡೋದಕ್ಕೆ ಬರುವ ಅಭಿಮಾನಿಗಳಿಗೆ ಸಂದೇಶ ರವಾನಿಸಿದೆ. ಸ್ಟೇಡಿಯಂಗೆ ಬರುವವರು ಪಿಸ್ತೂಲ್, ಚಾಕು, ಕತ್ತರಿ, ಆಲ್ಕೋಹಾಲ್ ಬಾಟಲ್, ಪಟಾಕಿ, ಪೆಟ್ರೋಲ್, ಡೀಸೆಲ್, ಲೈಟರ್, ಫುಡ್ ಐಟಮ್ಸ್, ಸಿಗರೇಟ್ ಬ್ಯಾಗ್, ಹೆಲ್ಮೆಟ್, ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಕ್ಯಾಮೆರಾವನ್ನ ಸ್ಟೇಡಿಯಂಗೆ ತರದಂತೆ ನಿಷೇಧಿಸಲಾಗಿದೆ. IPL 2026 ಆರಂಭಕ್ಕೂ ಮುನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭದ್ರತಾ ಅಣಕು ಡ್ರಿಲ್ ನಡೆಸಲಾಗಿದೆ. ಬೆಂಗಳೂರು ನಗರ ಪೊಲೀಸ್ ಹಾಗೂ NST ಕಮಾಂಡೋಗಳ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 500ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಪಾಲ್ಗೊಂಡಿದ್ರು. ಅನಿರೀಕ್ಷಿತ ಅವಘಡಗಳು, ತುರ್ತು ಸ್ಥಿತಿ ಎದುರಾದ್ರೆ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ತಾಲೀಮು ನಡೆಸಲಾಯಿತು. RCBಯ ಬೆಂಕಿ ಬೌಲರ್ ಜೋಶ್ ಹ್ಯಾಸಲ್ವುಡ್ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇರಿಕೊಂಡಿದ್ದಾರೆ. ವರದಿಗಳ ಪ್ರಕಾರ ಜೋಶ್ ಹ್ಯಾಸಲ್ವುಡ್ IPL ಟೂರ್ನಿಯಲ್ಲಿ ಭಾಗಿಯಾಗುವುದಕ್ಕೆ ಆಸ್ಟ್ರೇಲಿಯಾದ ಕ್ರಿಕೆಟ್ ಮಂಡಳಿಯಿಂದ ಇನ್ನೂ ಅನುಮತಿ ಪಡೆದಿಲ್ಲ. ಆದರೂ ಈಗಾಗಲೇ RCB ತಂಡ ಸೇರಿ ಅಭ್ಯಾಸ ಆರಂಭಿಸುವುದಕ್ಕೆ ಸಿದ್ಧವಾಗಿದ್ದಾರೆ. RCB ತಂಡವನ್ನ ಆದಿತ್ಯ ಬಿರ್ಲಾ ಸಮೂಹ ಬರೋಬ್ಬರಿ 16,706 ಕೋಟಿಗೆ ಖರೀದಿಸಿದ ಬಗ್ಗೆ ಹಿಂದಿನ ಮಾಲೀಕ ವಿಜಯ್ ಮಲ್ಯ ಟ್ವೀಟ್ ಮಾಡಿದ್ದಾರೆ. ನಾನು 450 ಕೋಟಿಗೆ 2008ರಲ್ಲಿ ಫ್ರಾಂಚೈಸಿ ಕಟ್ಟಿದ್ದೆ. ಆಗ ನನ್ನನ್ನ ನೋಡಿ ನಕ್ಕಿದ್ರು. ಈಗ ಆ 450 ಕೋಟಿಯ ತಂಡ 16,500 ಕೋಟಿಯಷ್ಟು ಬೆಳೆದಿದೆ. RCBಯಲ್ಲಿ ನನ್ನ DNA ಇರುತ್ತೆ. ಇನ್ನು ಯುವ ಕೊಹ್ಲಿಯನ್ನ ಆಯ್ಕೆ ಮಾಡಿದ್ದ ಹೆಮ್ಮೆ ಇದೆ. ಹೊಸ ಮಾಲೀಕರಿಗೆ ಒಳ್ಳೆಯದಾಗ್ಲಿ ಅಂತ ಮಲ್ಯ ಬರೆದುಕೊಂಡಿದ್ದಾರೆ. ಪ್ರೇಮ್ ನಿರ್ದೇಶನ ಹಾಗೂ ಧ್ರುವ ಸರ್ಜಾ ನಟನೆಯ KD ಸಿನಿಮಾದಲ್ಲಿ ಬಾಚಾ ಸುದೀಪ ನಟಿಸಲಿದ್ದಾರೆ ಅಂತ ಕಿಚ್ಚ ಸುದೀಪ ಪಾತ್ರವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೇಮ್ ಪೋಸ್ಟ್ ಮಾಡಿದ್ದಾರೆ. ಕೆಲವು ಹೆಸರುಗಳು ಆತಂಕ ಮೂಡಿಸಿದ್ರೆ ಈ ಹೆಸರು ತಬ್ಬಿಬ್ಬಾಗಿಸುತ್ತೆ. ಈ ಚಿತ್ರದಲ್ಲಿ ನನ್ನ ಡಾರ್ಲಿಂಗ್ ಕಾಲಭೈರವ ಪಾತ್ರದಲ್ಲಿ ನಟಿಸಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಪೋಸ್ಟರ್ನಲ್ಲಿ ಸುದೀಪ್ ಹಿಮ್ಮುಖವಾಗಿ ರುದ್ರಾಕ್ಷಿ ಮಾಲೆ ಹಿಡಿದು ನಿಂತಿದ್ದಾರೆ. ವಿ ರವಿಚಂದ್ರನ್, ರಮೇಶ್ ಅರವಿಂದ್, ರೀಶ್ಮಾ ನಾಣಿಯ, ನೋರಾ ಫತೇಹಿ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಸೇರಿದಂತೆ ದೊಡ್ಡ ತಾರಾ ಬಳಗವಿರುವ KD ಏಪ್ರಿಲ್ 30ರಂದು ತೆರೆ ಕಾಣಲಿದೆ. ಬೆಂಗಳೂರಿನಲ್ಲಿ ರಸ್ತೆ ಮಧ್ಯೆನೇ KSRTC ಬಸ್ ಹೊತ್ತಿ ಉರಿದಿದೆ. ಶಿವಮೊಗ್ಗಗೆ ಹೊರಟಿದ್ದ ಬಸ್ಸಿನಲ್ಲಿ ಲೂಲು ಮಾಲ್ ಬಳಿ ಡೀಸೆಲ್ ಲೀಕ್ ಆಗಿದ್ದರಿಂದಾಗಿ ಬೆಂಕಿ ಹೊತ್ಕೊಂಡಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ. ಬಳಿಕ ಪ್ರಯಾಣಿಕರು KSRTCಯ ಬೇರೆ ಬಸ್ನಲ್ಲಿ ಶಿವಮೊಗ್ಗಕ್ಕೆ ಪ್ರಯಾಣಿಸಿದ್ರು. ಗೂಡ್ಸ್ ಲಾರಿ ಅಡ್ಡಗಟ್ಟಿ ಪುಂಡರು ಕಲ್ಲು ತೂರಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನ ಕಲ್ಲುಗುಂಟೆ ಅಗ್ರಹಾರದ ಬಳಿ ಘಟನೆ ನಡೆದಿದೆ. ಲಾರಿ ಚಾಲಕ ಹಾರ್ನ್ ಮಾಡ್ದ ಅಂತ ಮದ್ಯ ಸೇವಿಸಿದ್ದ ಕಿಡಿಗೇಡಿಗಳು ಗಲಾಟೆ ಮಾಡಿ ಚಲಿಸ್ತಾ ಇದ್ದ ಲಾರಿ ಮೇಲೆ ಕಲ್ಲು ತೂರಿದ್ದಾರೆ. ಪುಂಡಾಟ ನಡೆಸಿದ ಕೃತ್ಯ ಲಾರಿಯ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾಲೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಸ್ತೆ ಬದಿ ನಿಲ್ಲಿಸಿದ ವಾಹನಗಳ ಕಿಟಕಿ ಗಾಜುಗಳನ್ನು ಹೊಡೆದು ಕಿಡಿಗೇಡಿಗಳು ಪುಂಡಾಟ ಮೆರೆದಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಸುಮಾರು 6ಕ್ಕೂ ಹೆಚ್ಚು ಕಾರು, ಆಟೋಗಳ ಗ್ಲಾಸ್ ಪುಡಿಗಟ್ಟಿ ಕ್ರೌರ್ಯ ಮೆರೆದಿದ್ದಾರೆ. ಕೊರಟಗೆರೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು ಕುಡಿದ ಮತ್ತಿನಲ್ಲಿ ಕಾರಿನ ಗಾಜು ಪೀಸ್ ಮಾಡಿರೋದಾಗಿ ಬಾಯ್ಬಿಟ್ಟಿದ್ದಾರೆ.